ಇನ್ನೊಂದೆಡೆ ಬಿಜೆಪಿಯೊಂದಿಗಿನ ಮೈತ್ರಿಯನ್ನು ವಿರೋಧಿಸಿ ದಳಪತಿಗಳ ವಿರುದ್ಧ ತೊಡೆತಟ್ಟಿ ಉಚ್ಚಾಟಿಸಲ್ಪಟ್ಟಿದ್ದಂಥ ಜೆಡಿಎಸ್ ಮಾಜಿ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಪಕ್ಷದ ವರಿಷ್ಠ ಎಚ್.ಡಿ. ದೇವೇಗೌಡರು ಹಾಗೂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧವಾಗಿ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ ಪಕ್ಷದ ಬಗ್ಗೆ ನಾನು ಏನು ಹೇಳಿದ್ನೋ ಅದೇ ಸತ್ಯ ಆಗಿದೆ. ಇವರು 3 ಸೀಟ್ಗಾಗಿ ದೆಹಲಿಗೆ ಹೋಗಿ ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಅದರಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಕಂಡೀಷನ್ಸ್ ಬೇರೆ ಹಾಕಿದೆ ಇವರಿಗೆ. ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಮಗನನ್ನು ನಿಲ್ಲಿಸಬೇಕು ಅಂತ ಇದ್ದರು. ಆದರೆ ಅಮಿತ್ ಶಾ ಮಾತು ಪಾಲಿಸಬೇಕಲ್ಲ. ಜನತಾದಳ ಜೆ.ಪಿ. ಭವನ ಅಂತ ಹೆಸರು ಬದಲಾಯಿಸಿಕೊಳ್ಳೋದು ಒಳ್ಳೆಯದು. ಯಾಕಂದರೆ ಅಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೋಗಿ ಭಾಷಣ ಮಾಡಿದ್ದಾರೆ ಅಂತ ದಳಪತಿ ವಿರುದ್ಧವಾಗಿ ಇಬ್ರಾಹಿಂ ಟೀಕಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ನನಗೊಂದು ಇವತ್ತು ಸಂತೋಷ ಏನು ಅಂತ ಹೇಳಿದ್ರೆ, ಜೆಡಿಎಸ್ ಪಕ್ಷದ ಬಗ್ಗೆ ನಾನೇನ್ ಹೇಳಿದ್ದು ನನಗೆ ಅದು ಸತ್ಯವಾಯ್ತು. ಇವತ್ತು 3 ಸೀಟಿಗಾಗಿ ದಿಲ್ಲಿ ಹೋಗಿ ಬೇಡುವಂತ ಪರಿಸ್ಥಿತಿ ಬಂತಲ್ಲ ಅನ್ನೋ ನೋವು. ಅದರಲ್ಲೂ ಅವ್ರ ಕಂಡೀಷನ್, ಒಬ್ಬ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ, ಮಗ ನಿಲ್ಲಿಸಬೇಕು ಅಂತ ಅವ್ರ ಇಚ್ಛೆ ಇತ್ತು. ಆದರೆ ಅಮಿತ್ ಶಾ ಅವರ ಡೈರೆಕ್ಷನ್ ಅವರು ಪಾಲನೆ ಮಾಡೋದು ಬಂತು. ಇವತ್ತು ಜನತಾದಳ ಜಯಪ್ರಕಾಶ್ ನಾರಾಯಣ್ ಭವನ ಅಂತ ಹೆಸರೇನು ಇಟ್ಕೊಂಡಿದ್ದೀರಿ, ಅದನ್ನು ಬದಲಾಯಿಸ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ ನನಗೆ. ತೇಜಸ್ವಿ ಅವರು ಹೋಗಿ ಭಾಷಣ, ಯಾವತ್ತು ಮೈತ್ರಿ ಪಕ್ಷದವರಿಗೆ ಪ್ರಧಾನಮಂತ್ರಿ ಬಂದಾಗ ಕರೆದು ಪಕ್ಕದಲ್ಲಿ ಕೂರಿಸ್ತಕ್ಕಂಥದ್ದು ವಾಡಿಕೆ. ಇಲ್ಲಿ 2 ಸಲ ಮೋದಿ ಬಂದ್ರು ಕೂಡ ಇದನ್ನು ಕ್ಯಾರೆ ಅಂತ ಕರೀಲಿಲ್ಲ.